ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಹಂಪಿಗೆ ಹೋಗಿದ್ದಂಥ ವೀಡಿಯೋ ನನ್ನ ಜೊತೆ ಶೇರ್ ಮಾಡಿದ್ದೆ. ಸೊ ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದ ವಿಡಿಯೋ ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಅಲ್ಲಿ ಹಂಪಿದು ವೀಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಕಮಲಾ ಮಹಲ್ಲು, ಗಜಶಾಲೆ ಇದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ತಲೆ ಕೂತು ಎಲ್ಲ ರೆಸ್ಟ್ ಮಾಡಿ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೊರಡೋಣ ಅಂತ ನಾವು ಡಿಸೈಡ್ ಮಾಡಿದೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟು ನಾವು ಬಳ್ಳಾರಿಗೆ ಹೋಗ್ತಾಯಿದ್ದೀವಿ. ಇದು ಬಳ್ಳಾರಿಯಿಂದ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಇಲ್ಲಿ ಕಾರಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಎಲ್ಲರನ್ನೂ ರೇಗಿಸ್ಕೊಂಡು ಇದು ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡೆಲ್ಲ ಇದು ಮಾಡ್ತಾಯಿದ್ಲು ಫ್ರೆಂಡ್ಸ್. ನೆಕ್ಸ್ಟು ಇಲ್ಲಿ ನಾವು ಇಲ್ಲೇ ಹೋಗೋ ಆನ್ ದ ವೇ ಇಲ್ಲಿ ಊಟ ಮಾಡಿಕೊಂಡು ಹೋಗೋಣ. ನಾವು ಅಲ್ಲಿ ಹಂಪಿಯಿಂದ ಬರೋಷ್ಟರಲ್ಲೇ ಒಂದು 2:30 ಏನೋ ಆಗಿತ್ತು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಲ್ಲಿ ನಿಲ್ಲಿಸಿದ್ರು. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ತಲೆ ರೆಸ್ಟ್ ಮಾಡಿ ನೆಕ್ಸ್ಟ್ ಇವಾಗ ನಾವು ಮಂತ್ರಾಲಯದ ಕಡೆಗೆ ಹೋಗ್ತಾಯಿದ್ದೀರಿ. ಇಲ್ಲಿ ನೋಡ್ಬೋದು ಅಂತಂದರೆ ಏನಂದರೆ ಸ್ಟೇಟಿಂದ ಜಿಲ್ಲೆಯಿಂದ ಜಿಲ್ಲೆಗೆ ಬಂದರೆ ಅಂದರೆ ಫಸ್ಟು ಇಲ್ಲಿ ತುಮಕೂರು ಸೈಡ್ ಅಂದರೆ ದಬ್ಬಾಸ್ಪೇಟೆಯಿಂದ ಚಿತ್ರದುರ್ಗ ಜಿಲ್ಲೆಯಿಂದ ನೆಕ್ಸ್ಟ್ ವಿಜಯನಗರ ಜಿಲ್ಲೆ, ನೆಕ್ಸ್ಟ್ ಇವಾಗ ಬಳ್ಳಾರಿಯಿಂದ ಇವಾಗ ಮಂತ್ರಾಲಯಕ್ಕೆ ಹೋಗ್ತಿರೋದು ಫ್ರೆಂಡ್ಸ್. ನೋಡ್ಬೋದು ಮತ್ತೆ ನನ್ನ ಮಗಳೆಲ್ಲ ಆರಾಮಾಗಿ ಆಡಿಕೊಂಡು ಇದ್ದಾಳೆ. ಈ ರೀತಿ ಎಲ್ಲ ಹೊರಗಡೆ ಟ್ರಿಪ್ಗೆ ಬಂದಾಗ ಹೌಸ್ ವೈಫ್ಗಂತೂ ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಏನಂದರೆ ಮನೆ ಕೆಲಸ ಮಾಡೋಂಗಿಲ್ಲ, ಪಾತ್ರೆ ತೊಳೆಯೋಂಗಿಲ್ಲ, ಬಟ್ಟೆ ಹೋಗೋಂಗಿಲ್ಲ, ಈ ರೀತಿ ಅಡುಗೆ ಮಾಡೋಂಗಿಲ್ಲ. ಈ ರೀತಿ ಅವ್ರಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಬಟ್ ಔಟ್ಸೈಡ್ ಫುಡ್ಡು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗೋಲ್ಲ. ಅಂದರೂ ಈ ಕಡೆ ಅಂತೂ ಸ್ವಲ್ಪ ಖಾರ ಹೆವಿನೇ ಇತ್ತು ಅಂತ ಅನ್ಬೋದು ನಾವು ತಿಂದಿದ್ದು ರೆಸ್ಟೋರೆಂಟಲ್ಲಿ. ಸೊ ನನಗೆ ಅದು ಫುಡ್ಡು ಒಂಚೂರು ಅಡ್ಜಸ್ಟ್ ಆಗಿಲ್ಲ ಫ್ರೆಂಡ್ಸ್. ಏನಾಗಿತ್ತು ಅಂತಂದರೆ ಆಲ್ರೆಡಿ ನಾವು ಹೆಚ್ಚು ಕಮ್ಮಿ ಬ್ರೇಕ್ಫಾಸ್ಟ್ ಮಾಡೋದು, ಲಂಚು, ಡಿನ್ನರು ಅನ್ನೋದು ಹೆಚ್ಚು ಕಮ್ಮಿ ವೇರಿಯೇಷನ್ ಆಗಿರೋದ್ರಿಂದ ಏನಾಯಿತು ಅಂದರೆ ನನಗೆ ಫಸ್ಟು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು. ಇವಾಗಂತೂ ತುಂಬ ವಿಪರೀತನೇ ಆಗೋಗಿತ್ತು ಅಂತ ಹೇಳ್ಬೋದು. ಕೂತ್ಕೊಳ್ಳೋಕ್ಕಾಗ್ತಾಯಿದ್ದಿಲ್ಲ, ಹೊಟ್ಟೆ ಒಳಗಡೆ ಪೇಯ್ನ್ ಎಲ್ಲ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನನಗೆ ರಾತ್ರಿ ಆ ಥರ ಏನು ಅಂತ ಅನಿಸಿಲ್ಲ, ಆದರೆ ಬೆಳಗ್ಗೆ ಆಗೋಷ್ಟರಲ್ಲಿ ಏನಾಗಿತ್ತು ಅಂತಂದರೆ ಒಂಥರ ಆಗ್ತಾಯಿದೆ ಹೊಟ್ಟೆ ಒಳಗಡೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ, ಒಂಥರ ಕೂತ್ಕೊಳ್ಳೋಣ ಅಂತಲೇ ಅನಿಸ್ತಾಯಿತ್ತು. ಸೊ ಏನು ಅಂತಂತಂದರೆ ಔಟ್ಸೈಡ್ ಹೋದಾಗ ನಮಗೆ ಯಾವ ಫುಡ್ ಅಡ್ಜಸ್ಟ್ ಆಗುತ್ತೋ ಅದನ್ನ ಲಿಮಿಟಲ್ಲಿ ತಿಂದ್ರೇ ಒಳ್ಳೆಯದು ಅಂತ ಹೇಳ್ಬೋದು. ನಾವೇನು ಬೇಕಂದ್ರೆ ಜಾಸ್ತಿ ಕೂಡ ಏನೂ ತಿಂದಿಲ್ಲ, ಸ್ವಲ್ಪ ಲಿಮಿಟಲ್ಲೇ ತಿಂದಿದ್ದು. ಬಟ್ ನನಗೆ ಆ ಫುಡ್ಡು ನನಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ಬೋದು. ನಾವು ರೂಮ್ ಮಾಡಿದರೂ ಕೂಡ ಏನಾಗಿತ್ತು ಅಂತಂದರೆ ಮಕ್ಕಳನ್ನ ಮಲಗಿಸಿ ನಾವು ಮಲಗೋಷ್ಟರಲ್ಲಿ ಮಿಡ್ನೈಟ್ ಆಗಿರೋದು, ಅಂದರೆ 11 o'clock ಆ ರೀತಿ. ನಮ್ಮ ಬಾಡಿ ಕರೆಕ್ಟಾಗಿ ನಿದ್ದೆ ಇಲ್ದಿರ, ರೆಸ್ಟ್ ಇಲ್ದಿರ ಮತ್ತು ಟ್ರಾವೆಲ್ ಮಾಡ್ತಿರೋದ್ರಿಂದ ಏನಾಗಿತ್ತು ಅಂತಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂನೇ ಆಗಿತ್ತು ಅಂತ ಹೇಳ್ಬೋದು. ಇವಾಗ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ರಿ ಫ್ರೆಂಡ್ಸ್. ಇದು ಬಳ್ಳಾರಿ ಸೈಡಿಂದ ನಾವು ಬಂದಿದ್ದು ಮಂತ್ರಾಲಯಕ್ಕೆ. ಆ ಕಡೆ ಅನಂತಪುರಮಿಂದನೂ ಬರ್ಬೋದು ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ನಾವು ಈ ಕಡೆ ಬಳ್ಳಾರಿ ಕಡೆಯಿಂದ ಹೋಗಿದ್ದು. ಇದೇ ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಕರ್ನಾಟಕ ಬಿಟ್ಟು ಆಂಧ್ರ ಕಡೆಗೆ ಹೋಗಿದ್ದು ಅಂತಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಹೋಗಿದ್ದು ಇದೇ ಫಸ್ಟ್ ಅಂತ ಹೇಳ್ಬೋದು. ಸೊ ಹೋಗಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ನಮ್ಮ ಮಗನ ಬರ್ತಡೇ ಇತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅಲ್ಲೇ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ಬೋದು. ನಮ್ಮ ಹಸ್ಬೆಂಡು ಕೇಕ್ ಎಲ್ಲ ತೊಗೊಂಡು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದರು. ಸೊ ನನ್ನ ಮಗನ ಬರ್ತಡೇ ಸಿಂಪಲ್ಲಾಗಿ ಇಲ್ಲೇ ನಾವು ಮಾಡಿದ್ವಿ. Happy birthday to you. Happy birthday to you. ಕಟ್ ಮಾಡ್ರಿ. Happy birthday to you. ಇನ್ನೊಂದು ಕಟ್ ಮಾಡು, ಈ ಕಡೆ ಕಟ್ ಮಾಡು. ಬರ್ತಡೇ ಸೆಲೆಬ್ರೇಟ್ ಎಲ್ಲ ಮಾಡಿ ಮಲಗೋಷ್ಟರಲ್ಲಿ ಒಂದು 11:30, 12 ಅಂತಲೇ ಆಗಿರ್ಬೋದು ಫ್ರೆಂಡ್ಸ್. ಸೊ ಅವಾಗ ಸ್ವಲ್ಪ ಊಟ ತಿಂದು ನಾವು ಮಲ್ಕೊಳ್ಳೋಷ್ಟರಲ್ಲಿ 12 o'clock ಆಗಿತ್ತು. ಸೊ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ರಾಯರ ದರ್ಶನ ಮಾಡೋಣ ಅಂತ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ 7:30, 8 o'clock ಆಗಿತ್ತು ಫ್ರೆಂಡ್ಸ್. ನಾವೆಲ್ಲ ಫ್ರೆಶ್ ಅಪ್ ಆಗಿ ಬರೋದಕ್ಕೆ ಇಲ್ಲಿ ನೋಡ್ಬೋದು. ನಾವಿಲ್ಲಿ ಕೂತು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಒಳಗಡೆ ಬಂದರೆ ಫ್ರೆಂಡ್ಸ್. ಒಳಗಡೆ ಎಷ್ಟೊತ್ತಾಗುತ್ತೋ ಏನೋ ಅಂದ್ಬಿಟ್ಟು ಇದು ರಾಯರ ದೇವಸ್ಥಾನದ ಮುಂಬಾಗಿಲು ಅಂತಲೇ ಹೇಳ್ಬೋದು. ಅಂದರೆ ಆ ದೇವಸ್ಥಾನದಿಂದ ಇಲ್ಲಿವರೆಗೂ ಅಷ್ಟು ಬಯಲಿದೆ ಅಂತಲೇ ಹೇಳ್ಬೋದು. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ನಂಗೆ ನೋಡಿ ತುಂಬ ಖುಷಿಯಾಯಿತು. ಬಟ್ ಏನಂದರೆ
ನಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿತ್ತು ಅಂತ ಹೇಳೋದಲ್ಲ ಫ್ರೆಂಡ್ಸ್, ಅದರಿಂದ ಫುಲ್ಲು ಹೊಟ್ಟೆ ಎಲ್ಲ ಪೇಯ್ನು, ಸ್ಟಮಕ್ ಪೇಯ್ನ್ ಬಂದುಬಿಟ್ಟಿತ್ತು. ಸೊ ಇದರಿಂದ ಏನಾಯಿತು ಅಂತಂದರೆ ನನಗೆ ನಡೆಯೋದಕ್ಕಾಗಲಿ ಓಡಾಡೋದಕ್ಕಾಗಲಿ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಬಟ್ ರಾಯರ ಹತ್ರ ನಾನು ಅಷ್ಟೇ ಕೇಳ್ಕೊಂಡಿದ್ದು, ಇಷ್ಟು ದೂರದಿಂದ ನಾವು ಬಂದಿದ್ದೀರಿ, ಏನೋ ತೊಂದರೆ ಇರೋದಿರೋ ಥರ ದರ್ಶನ ಆದರೆ ಸಾಕಪ್ಪ ಅಂತ ಕೇಳ್ಕೊಂಡಿದ್ದು ಅಷ್ಟೇ. ನನಗೆ ಅದರ ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ನಮಗೆ ಗೊತ್ತಿರೋರಲ್ಲಿ ಒಬ್ಬರು ಇದ್ದರು, ಸೊ ಅವ್ರನ್ನ ಮೀಟ್ ಮಾಡಿದ್ದಕ್ಕೆ ಅವರು ಬೇಗ ಕರ್ಕೊಂಡೋಗಿ ನಮಗೆ ದರ್ಶನ ಮಾಡಿಸಿದ್ರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಒಳಗಡೆ ಫೋನೆಲ್ಲ ಅಲೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಅದರಿಂದ ನಾನು ಯಾವುದೇ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿಲ್ಲ. ಅಂದರೆ ರಾಯರ ದರ್ಶನ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನವಗ್ರಹಗಳದ್ದು ವಿಗ್ರಹ ಎಲ್ಲ ಇದೆ. ಸೊ ಮತ್ತು ಅರಳಿಕಟ್ಟೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಆ ರೀತಿ ಎಲ್ಲ ಇದೆ. ಸೊ ಅಲ್ಲೆಲ್ಲ ನಾವು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಇಲ್ಲಿ ತುಂಗಭದ್ರಾ ನದಿ ಹತ್ರ ಬಂದಿದ್ದೀರಿ ಫ್ರೆಂಡ್ಸ್. ಅಂದರೆ ನೀರೇನು ತುಂಬ ಅಷ್ಟು ಏನೂ ಇದ್ದಿಲ್ಲ, ತುಂಬ ಕಡಿಮೆ ಇತ್ತು. ಆ ಕಡೆ ಅಲ್ಲಿ ಪೂಜೆ ಮಾಡಿ ಆರತಿ ಕೊಡ್ತಾರೆ ಅಂದ್ಬಿಟ್ಟು ಆ ಕಡೆ ಕರ್ಕೊಂಡು ಹೋದರು ನಮ್ಮನ್ನು. ಅಲ್ಲಿ ಅವರೆಲ್ಲ ಹೋಗಿ ಬಂದರು ಫ್ರೆಂಡ್ಸ್. ನಾನು ಮಾತ್ರ ಹೋಗಿಲ್ಲ, ನಾನು ಇಲ್ಲೇ ಕೂತ್ಕೊಂಡಿದ್ದೆ. ಯಾಕಂದರೆ ನನಗೆ ನಡೆಯೋಕ್ಕೆ ಕೂಡ ಆಗ್ತಾಯಿದ್ದಿಲ್ಲ. ಸೊ ತುಂಬ ಸುಸ್ತು ಅಂತ ಅನಿಸ್ತಾಯಿತ್ತು, ಮತ್ತು ಒಂಥರ ಹೊಟ್ಟೆಯಲ್ಲಿ ಸಂಕಟ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಜಾಸ್ತಿ ಓಡಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಕೂತ್ಕೊಂಡೇ ಇದ್ದೆ. ನಾನು ನಮ್ಮ ಹಸ್ಬೆಂಡ್ ಇಲ್ಲೇ ಇದ್ರಿ. ನಮ್ಮಪ್ಪ ಅಮ್ಮ ಮತ್ತು ನನ್ನ ತಮ್ಮಂದಿರು ಮತ್ತು ನಮ್ಮ ಜೊತೆ ಒಬ್ಬರು ಅಣ್ಣ ಬಂದಿದ್ದರು, ಅವರು ಮತ್ತು ನಮ್ಮ ತಂಗಿ ಎಲ್ಲ ಹೋಗಿ ಅಲ್ಲೆಲ್ಲ ತುಂಗಭದ್ರಾ ನದಿಯ ಆರತಿನ ತೊಗೊಂಡು ಬಂದರು. ಬಟ್ ನಾವು ಹೋಗೋಕ್ಕಾಗಿಲ್ಲ. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ಏನು ಹೇಳ್ಬೋದು, ಪ್ರಸಾದ, ಅಕ್ಷತೆ ಕಾಳು, ಕುಂಕುಮ ಪ್ರತಿಯೊಂದು ನಮಗೆ ಸಿಕ್ತು ಅಂತಲೇ ಹೇಳ್ಬೋದು. ತುಂಬ ದಿವಸಗಳ ಆಸೆ ಇವತ್ತು ನೆರವೇರಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.